ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಯೇಸುವಿನಲ್ಲಿ ಯಾವಾಗಲೂ ಸಂತೋಷವಾಗಿರಬೇಕು, ಸರಿನಾ? ದುಃಖಗಳು, ಚಿಂತೆಗಳು, ಕಷ್ಟಗಳೆಲ್ಲ ಜೀವಿತದಲ್ಲಿ ಬಂದೇ ಬರುತ್ತೋ ಅದನ್ನೆಲ್ಲ ದಾಟಿ ಹೋಗಬೇಕು, ಸರಿನಾ? ಅದಕ್ಕೆ ತಾನೇ ದೇವರು ನಮ್ಮನ್ನು ಪ್ರಾರ್ಥಿಸುವಂತೆ ಮಾಡುತ್ತಾರೆ, ವಾಕ್ಯದ ಮೂಲಕ ಮಾತನಾಡುತ್ತಾರೆ, ನಮ್ಮನ್ನು ಸಂತೈಸುತ್ತಾರೆ. ಆ ರೀತಿ ಬಾಳುವುದೇ ಕ್ರೈಸ್ತ ಜೀವಿತದಲ್ಲಿ ಬಹಳ ಸಂತೋಷ, ಸರಿನಾ? ಈ ಸ್ಥಳ ನೋಡಿರಿ, ಚೆನ್ನಾಗಿದೆಯಾ? ಈ ಮಾವಿನ ಮರ, ಈ ತೋಟ ಎಲ್ಲ ಸುಂದರವಾಗಿದೆ. ಇದು ಯೇಸು ಬಿಡಿಸುತ್ತಾನೆ ಸೇವೆಗಳಿಗೆ ಸೇರಿದ್ದು, ಯೇಸುವಿಗೆ ಸೇರಿದ್ದು. ನಮ್ಮ ಸೇವೆಗೆ ದೇವರು ಅನೇಕ ತೋಟಗಳನ್ನು ಕೊಟ್ಟಿದ್ದಾರೆ ಪ್ರಕೃತಿಯ ವಾತಾವರಣದಲ್ಲಿ. ಈ ತೋಟಗಳಲ್ಲೆಲ್ಲ ಅನೇಕ ಬಾರಿ ಬಂದು ನಡೆಯುತ್ತಾ ಪ್ರಾರ್ಥನೆ ಮಾಡುವೆನು, ಮೊಣಕಾಲು ಹಾಕಿಕೊಂಡು ಪ್ರಾರ್ಥಿಸುವೆನು. ಸಾಯಂಕಾಲ ಆದರೆ ಒಂದು ಮರದ ಕೆಳಗೆ ಚಾಪೆಯನ್ನು ಹಾಸಿಕೊಂಡು ಕುಳಿತು ವಾಕ್ಯಗಳನ್ನು ಧ್ಯಾನ ಮಾಡುವೆನು. ಆ ರೀತಿಯಾದ ಒಂದು ಸುಂದರವಾದಂಥ ಸ್ಥಳ. ಪ್ರಕೃತಿಯ ಮಧ್ಯೆ ಪ್ರಾರ್ಥಿಸುವುದು ಮನಸ್ಸಿಗೆ ಬಹಳ ಸಂತೋಷವಾಗಿರುತ್ತದೆ. ಯೇಸು ಕ್ರಿಸ್ತನು ಕೂಡ ನೋಡಿರಿ, ಬೆಟ್ಟದ ಮೇಲೆ ಪ್ರಾರ್ಥನೆ ಮಾಡಿದನು, ಗೆತ್ಸಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡಿದನು ಎಂಬುದಾಗೆಲ್ಲ ನೋಡುತ್ತೇವಲ್ಲ. ನಿಮಗೂ ಅಂತಹ ಅವಕಾಶಗಳಿದ್ದರೆ ಮನೆಯಿಂದ ಹೊರಗೆ ಬನ್ನಿರಿ. ಸ್ತ್ರೀಯರೊಬ್ಬರೇ ಹೋಗಲಾಗದು, ಆದರೆ ನೀವು ಗಂಡಸರು ಹೋಗಬಹುದಲ್ಲವಾ? ಹೋಗಿ ಆ ರೀತಿಯಾಗಿ ಒಬ್ಬಂಟಿಯಾಗಿ ಕಾದಿದ್ದು ಪ್ರಾರ್ಥಿಸಿ ನೋಡಿರಿ, ವ್ಯತ್ಯಾಸವನ್ನು ಕಾಣುವಿರಿ. ಸರಿ, ಅದಕ್ಕಿಂತ ಬಹಳ ಮುಖ್ಯವಾದ ವಿಷಯ ಏನು ಗೊತ್ತಾ? ನಾಳೆ ನಮ್ಮ ಉಜ್ಜೀವನ ಮಹೋತ್ಸವ ಆರಂಭವಾಗುತ್ತಾ ಇದೆ. ಉಜ್ಜೀವನ ಮಹೋತ್ಸವ, ಅದರ ಜಾಹೀರಾತನ್ನೆಲ್ಲ ನೋಡಿದಿರಲ್ಲ. ಆ ಉಜ್ಜೀವನ ಮಹೋತ್ಸವದಲ್ಲಿ ನಿಮಗೆ ಯಾವ ಅವಶ್ಯಕತೆ ಇದೆಯೋ ಅದಕ್ಕಾಗಿ ಪ್ರಾರ್ಥಿಸುವಂತ ಒಂದು ಉಜ್ಜೀವನ ಮಹೋತ್ಸವ ಇರುತ್ತದೆ. ಸಮಾಧಾನ ಮಹೋತ್ಸವ, ಸೌಖ್ಯ ಕೊಡುವ ಮಹೋತ್ಸವ, ಬಿಡುಗಡೆ ಮಹೋತ್ಸವ, ಆಶೀರ್ವಾದ ಮಹೋತ್ಸವ, ಮಕ್ಕಳಿಗಾಗಿ ಮಹೋತ್ಸವ, ಯವನಸ್ಥರಿಗಾಗಿ ಮಹೋತ್ಸವ, ಅದನ್ನೆಲ್ಲ ನೋಡಿದಿರಲ್ಲ. ನೀವು ಅದರಲ್ಲೆಲ್ಲ ಬಂದು ಭಾಗವಹಿಸಿ ಆಶೀರ್ವದಿಸಲ್ಪಡಿರಿ. ಪ್ರತಿಯೊಂದು ಮಹೋತ್ಸವದಲ್ಲೂ ಅದ್ಭುತ ಮಾಡುತ್ತೇನೆಂದು ಯೇಸು ಮಾತು ಕೊಟ್ಟಿದ್ದಾನೆ. ನಾವು ಬಹಳ ಎಕ್ಸೈಟ್ಮೆಂಟ್ ಇಂದ ಪ್ರಾರ್ಥನೆ ಮಾಡಿ ಸಿದ್ಧವಾಗುತ್ತಾ ಇದ್ದೇವೆ. ನಿಮಗಾಗಿ ಉಪವಾಸ ಮಾಡಿ ಅನೇಕ ತಿಂಗಳುಗಳಿಂದ ಸಿದ್ಧವಾಗುತ್ತಾ ಇದ್ದೇವೆ. ನೀವು ಬಂದು ಅದರಲ್ಲಿ ಭಾಗವಹಿಸಿ ಆಶೀರ್ವಿಸಲ್ಪಡಬಹುದು. 1 ದಿನ 2 ದಿನ ತಂಗಿದ್ದು ಮಹೋತ್ಸವಗಳಲ್ಲಿ ಭಾಗವಹಿಸಿ ಹೋಗಬಹುದು. ಎಲ್ಲಾ ದಿನ ಬರಲೇಬೇಕೆಂಬ ಅವಶ್ಯಕತೆ ಇಲ್ಲ. ನೀವು ಆ ನಿರ್ದಿಷ್ಟ ಮಹೋತ್ಸವಕ್ಕೆ ಬಂದು ನಿಮ್ಮ ಆಶೀರ್ವಾದಗಳನ್ನು ಹೊಂದಿಕೊಂಡು ಹೋಗಬಹುದು, ನಿಮ್ಮ ಸೌಕರ್ಯಕ್ಕೆ ತಕ್ಕಂತೆ. ಸರಿ, ದೇವರಿಂದು ಯಾವ ವಾಕ್ಯವನ್ನು ಹೇಳುತ್ತಾರೆ ಎಂಬುದಾಗಿ ಆಸಕ್ತಿಯಿಂದ ಕಾದಿದ್ದೀರಲ್ಲ. ಕೀರ್ತನೆಗಳು 40ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಒಬ್ಬ ಭಕ್ತನ ಸುಂದರವಾದಂಥ ಒಂದು ಪ್ರಾರ್ಥನೆ ಬರೆಯಲ್ಪಟ್ಟಿದೆ. ನೀವು ನಾನು ಕೂಡ ಈ ಪ್ರಾರ್ಥನೆಯನ್ನು ಮಾಡಬೇಕು. ಏನು? ನನ್ನ ದೇವರೇ, ನೀನೇ ನನ್ನ ಸಹಾಯಕನೂ ರಕ್ಷಕನೂ ಆಗಿದ್ದೀ. ದೇವರೇ, ನೀವು ನನಗೆ ಸಹಾಯಕನಾಗಿದ್ದೀರಿ, ನನ್ನನ್ನು ರಕ್ಷಿಸುವವನಾಗಿ ಇದ್ದೀರಿ. ನಿಮಗೊಂದು ಸಹಾಯ ಬೇಕಲ್ಲವ? ನೀವು ಪರಿಶುದ್ಧರಾಗಿ ಬಾಳಬೇಕು, ಜಯ ಹೊಂದಬೇಕು, ಜಯಕರವಾಗಿ ಜೀವಿತ ನಡೆಸಬೇಕು. ಸಹಾಯ, ಒಂದು ಹೆಲ್ಪ್. ದೇವರು ನಿಮಗೆ ಸಹಾಯಕರಾಗಿ ಇದ್ದಾರೆ. ನಾನು ನಿನಗೆ ಸಹಾಯ ಮಾಡುವೆ, ನಿನ್ನನ್ನು ಪರಿಶುದ್ಧವಾಗಿ ಕಾದುಕೊಳ್ಳುವೆ, ಶೋಧನೆ ಜಯಿಸಲು ಸಹಾಯ ಮಾಡುವೆ. ನೀನ್ ಮಾಡುವ ಕಾರ್ಯವನ್ನು ನಾನು ಸಫಲ ಮಾಡುವೆನೋ, ಓದಿನಲ್ಲಿ ಜಯ ಕೊಡುವೆನೋ, ನಿನ್ನ ಕೆಲಸದಲ್ಲಿ ಉನ್ನತ ಸ್ಥಾನ ಕೊಡುವೆನೋ, ನಿನ್ನ ಬಿಸ್ನೆಸ್ ನಲ್ಲಿ ಆಶೀರ್ವಾದ ಕೊಡುವೆನೋ, ಕುಟುಂಬದಲ್ಲಿ ಸಮಾಧಾನ ಕೊಡುವೆನೋ. ನಾನು ನಿನಗೆ ಸಹಾಯಕನಾಗಿದ್ದೇನೆ ದೇವರು ಹೇಳುತ್ತಾರೆ. ನಾನು ಹಾಗೆ ಹೇಳುವೆ, ದೇವರೇ, ನನ್ನಿಂದ ಈ ಸೇವೆಯನ್ನು ಮಾಡುವುದಕ್ಕೆ ಆಗದು, ನನ್ನಿಂದ ಇದನ್ನೆಲ್ಲ ಮಾಡಿ ಮುಗಿಸುವುದಕ್ಕಾಗದು. ನೀವು ನನಗೆ ಸಹಾಯಕರಾಗಿ ಇರಿ ಅಂದರೆ ಆತನು ಹೇಳುವನು, ನಾನು ಸಹಾಯಕನಾಗಿ ಇರುತ್ತೇನೆ, ನೀನ್ ಮಾಡು. ನಿನ್ನಿಂದ ಆಗುವುದನ್ನು ಮಾಡುತ್ತಾರೋ ನನ್ನ ಜೊತೆಗಿದ್ದು ಎಲ್ಲದರಲ್ಲೂ ಸಹಾಯ ಮಾಡುವೆ. ಆ ರೀತಿಯಾಗಿ ಈ ಸೇವೆ ನಡೆಯುತ್ತಾ ಇದೆ, ನನ್ನ ಜೀವನ ನಡೆಯುತ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ನನ್ನನ್ನು ರಕ್ಷಿಸುವವನಾಗಿ ಇದ್ದೀರಿ. ಕೆಲ ಸಮಯಗಳಲ್ಲಿ ನಮಗೆ ಬಿಡುಗಡೆ ಅವಶ್ಯವಾಗಿರುತ್ತದೆ. ಭಯವು ನಮ್ಮನ್ನು ಹಾಗೆ ಹಿಡಿಯುತ್ತದೆ. ಸೈತಾನ, ವಿರೋಧಿಯು ನಮ್ಮನ್ನು ಯಾವುದರಲ್ಲಾದರೂ ಸಿಲುಕಿಸಬೇಕು ಎಂದು ಪಾಪಗಳನ್ನು ತರುವನು, ಭಯವನ್ನು ತರುವನು, ಸೋಲುಗಳನ್ನುಂಟು ಮಾಡುವನು, ಸಮಸ್ಯೆಗಳನ್ನು ಎಬ್ಬಿಸುವನು, ಸುತ್ತಲೂ ಉರುಳುಗಳನ್ನು ಇಡುವನು. ಅದರಿಂದ ಬಿಡುಗಡೆ ಹೊಂದಿ ಹೊರಗೆ ಬರುವುದಕ್ಕಾಗದಂತೆ ಕಾಣುತ್ತದೆ. ಆದರೆ ದೇವರು ಹೇಳುತ್ತಾರೆ, ನಿನ್ನನ್ನು ರಕ್ಷಿಸಲು ನಾನಿದ್ದೇನೆ, ಭಯಪಡಬೇಡ. ನಾನು ಹಾದು ಬಂದ ಹಾದಿಯಲ್ಲಿ ಈ ರೀತಿ ಎಷ್ಟೋ ಶೋಧನೆಗಳು, ಇಕ್ಕಟ್ಟುಗಳು, ಇನ್ನು ಅಷ್ಟೇ ಮುಗಿಯಿತು ಎಂಬುದಾಗಿ ಅಂದುಕೊಳ್ಳುವಷ್ಟು ಮಟ್ಟಿಗೆ ಸೈತಾನ ಇಕ್ಕಟ್ಟುಗಳನ್ನು ಉಂಟು ಮಾಡಿದನು. ದೇವರು ಬಿಡುಗಡೆ ಕೊಟ್ಟರು. ಅದಕ್ಕೆ ನೋಡಿ ಸಂತೋಷವಾಗಿ ನಿಂತಿದ್ದೇನೆ. ಈ ಪ್ರಾರ್ಥನೆಯನ್ನು ಮಾಡಿರಿ, ನನ್ನ ದೇವರೇ, ನೀವು ನನಗೆ ಸಹಾಯಕನೂ ನನ್ನ ರಕ್ಷಕನೂ ಆಗಿದ್ದೀರಿ, ನನಗೆ ಬಿಡುಗಡೆ ಕೊಡುವಿರಿ. ಈ ಇಕ್ಕಟ್ಟುಗಳಿಂದ, ಈ ಕಷ್ಟಗಳಿಂದ, ಹೋರಾಟಗಳಿಂದ ಬಿಡುಗಡೆ ಕೊಡುವಿರಿ. ನೀವು ನನ್ನನ್ನು ರಕ್ಷಿಸುವಂತ ದೇವರು. ನೀವು ಹೇಳಿ ನೋಡಿರಿ, ಹಿಂದೆ ಒಂದು ಬಿಡುಗಡೆಯನ್ನು ಕಾಣುವಿರಿ. ನೀವು ಭಯಪಡುತ್ತಿರುವಂತ ಕಾರ್ಯದಲ್ಲಿ ಒಂದು ಬಿಡುಗಡೆ ಉಂಟಾಗುತ್ತದೆ. ಪರಿಸ್ಥಿತಿಗಳು ಬದಲಾಗುತ್ತವೆ. ಏಸು ಕಾರ್ಯ ಮಾಡುತ್ತಾನೆ. ನೀವು ಯಾವಾಗ ಮೊರೆ ಇಡುತ್ತೀರಿ ಎಂದು ಕಾದಿದ್ದಾನೆ. ನೀವು ಕರೆಯಬೇಕಲ್ಲವ? ಪೇತ್ರನು ಸಮುದ್ರದಲ್ಲಿ ಮುಳುಗುತ್ತಾ ಇರುವಾಗ ದೇವರೇ ಎಂಬುದಾಗಿ ಕೂಗಿದನು.
ಆದ್ದರಿಂದಲೇ ಕೈ ಚಾಚಿ ಎತ್ತಿದನು. ದೇವರಿಗೆಲ್ಲ ಗೊತ್ತಲ್ಲವಾ ಎಂಬುದಾಗಿ ಇದ್ದಿದ್ದರೆ ಮುಳುಗಿ ಹೋಗುತ್ತಿದ್ದನು. ನೀವು ಮೊರೆ ಇಡಬೇಕು, ನೀವು ಬಾಯಿ ತೆರೆದು ಹೇಳಬೇಕು, ದೇವರೇ, ನೀವು ನನ್ನ ಸಹಾಯಕನು, ನನ್ನನ್ನು ರಕ್ಷಿಸುವವನು, ನಾನು ನಂಬುತ್ತೇನೆಂಬುದಾಗಿ ಹೇಳಿರಿ. ಅದ್ಭುತ ನಡೆಯುವುದನ್ನು ನೋಡುವಿರಿ. ಈಗ ಹೇಳುವಿರಾ? ಹಾಗೆ ದೇವರನ್ನು ನೋಡಿ 1 ನಿಮಿಷ ಕಣ್ಣುಗಳನ್ನು ಮುಚ್ಚಿ, ದೇವರೇ, ನನಗೆ ಸಹಾಯಕನಾಗಿ ಇದ್ದೀರಿ, ನನ್ನನ್ನು ಬಿಡಿಸುವವನಾಗಿದ್ದೀರಿ. ಈ ಇಕ್ಕಟ್ಟಿನಿಂದ, ಸಮಸ್ಯೆಗಳಿಂದ ನೀವು ನನಗೆ ಇಂದು ಬಿಡುಗಡೆ ಕೊಡುವಿರಿ. ನಾನದನ್ನು ನಂಬುತ್ತೇನೆ, ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್. ನಾಲುಮಾವಡಿ ದೇವರ ಗುಡಾರದಲ್ಲಿ 8 ದಿನಗಳಲ್ಲಿ 50 ಮಹೋತ್ಸವಗಳು ಮೇ 3ನೇ ತಾರೀಕಿನಿಂದ ಮೇ 10ನೇ ತಾರೀಕಿನವರೆಗೂ ನಡೆಯಲಿದೆ. ನೀವು ಬರುವುದನ್ನು ಆನ್ಲೈನ್ ನಲ್ಲಿ ಅಥವಾ ಸ್ಥಳದಲ್ಲೇ ಬಂದು ನೋಂದಣಿಸಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7094727783 ಹಾಗೂ 8300135315 ಮತ್ತು 046339353535 ಸಂಪರ್ಕಿಸಿ.